ಜಿಟಿಜಿ ಕನ್ನಡ ಲಘುಹಾಸ್ಯ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಗಳು ಕೂಡಲೇ ತಮ್ಮ ಕೈಯನ್ನು ಸೇರುತ್ತವೆ. ಈ ದಿನದ ನಮ್ಮ ಚಾನೆಲ್ನ ಲಘುಹಾಸ್ಯದ ಶೀರ್ಷಿಕೆ ದೊಡ್ಡಸ್ತಿಕೆ. ಇಂದು ಯಕ್ಷ ಧರ್ಮರಾಯನಲ್ಲಿ ಅತ್ಯಂತ ಆಶ್ಚರ್ಯಕರ ವಿಷಯ ಯಾವುದು ಅಂತ ಕೇಳಿದ್ದರೆ ಬಹುಶಃ ಧರ್ಮರಾಯ ಪ್ರತಿಯೊಬ್ಬರೂ ತಾವು ಇತರರಿಂದ ದೊಡ್ಡ ವ್ಯಕ್ತಿ ಅಂತ ತಿಳಿದಿರೋದು ಅಂತ ಉತ್ತರ ಹೇಳ್ತಿದ್ನೇನೋ. ಪ್ರತಿಯೊಬ್ಬರಲ್ಲೂ ತಾನು ಏನಾದ್ರಾಗಲಿ ಉಳಿದವರಿಗಿಂತ ದೊಡ್ಡ ಮನುಷ್ಯನಾಗಬೇಕು ಎಂಬ ಹಪಾಹಪಿತನ ಖಂಡಿತ ಇದೆ. ಕೆಲವರಲ್ಲಿ ಈ ಭಾವನೆ ಎಷ್ಟಿದೆ ಅಂದ್ರೆ ಅವನೇನ್ ಮಾತಾಡ್ಸೋದು, ಅವನ್ ಯಾವ ಗನಂದಾರಿ ಮನುಷ್ಯ, ಅವನ್ ಬಂಡವಾಳ ನಂಗೊತ್ತಿಲ್ವೇ ಅಂತಾರೆ. ಈ ದೊಡ್ಡಸ್ತಿಗೆಯ ಭೂತ ಹಿಡಿದ ಮನುಷ್ಯನಿಗೆ ದಾರಿಯಲ್ಲಿ ಯಾರಾದ್ರೂ ನಮಸ್ಕಾರ ಮಾಡಿದ್ರೆ ಪ್ರತಿ ನಮಸ್ಕಾರ ಕೂಡ ಮಾಡಲ್ಲ. ಬಹುಶಃ ಅಂಗಡಿಯಲ್ಲಿ ಗೂಡ್ಸ್ ಒನ್ಸ್ ಸೋಲ್ಡ್ ವಿಲ್ ನಾಟ್ ಬಿ ಟೇಕನ್ ಬ್ಯಾಕ್ ಆರ್ ಎಕ್ಸ್ಚೇಂಜ್ ಎಂಬುದನ್ನ ಇವರು ನಮಸ್ಕಾರ ಒನ್ಸ್ ರಿಸೀವ್ಡ್ ವಿಲ್ ನಾಟ್ ಬಿ ಗಿವನ್ ಬ್ಯಾಕ್ ಅಂತ ಪರಿವರ್ತಿಸಿಕೊಂಡು ಅಳವಡಿಸಿಕೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಇಂಥವರು ತಾವು ಎತ್ತರದ ವ್ಯಕ್ತಿಗಳು ಅಂತ ತೋರಿಸಲಿಕ್ಕೆ ದೃಷ್ಟಿಯನ್ನು ಮೇಲಕ್ಕೆತ್ತರಿಸಿ ನೋಡುತ್ತಾ ನಡೆಯುತ್ತಾರೆ. ಇತರರ ಕೈಗಳ ನಮಸ್ಕಾರಕ್ಕೆ ಇವರ ತಲೆ ಚನ್ನಪಟ್ಟಣದ ಸ್ಪ್ರಿಂಗ್ ಬೊಂಬೆಯಂತೆ ಅಲ್ಲಾಡುತ್ತೆ. ಇಂತಹವರು ತಾವು ತಪ್ಪು ಮಾಡಿದ್ರು ನಾನು ಯಾಕೆ ಸಾರಿ ಕೇಳಲಿ, ಅವನಿಗೆ ನಾನ್ ಸಾರಿ ಹೇಳಲ್ಲ ಅಂತ ಸಮಸ್ಯೆ ತಂದ್ಕೋತಾರೆ. ಕೆಲವು ಕಾನ್ವೆಂಟ್ ಪ್ರಾಡಕ್ಟ್ಗಳು ಮನೆಗೆ ಬಂದ ಹಿರಿಯರಿಗೆ ಅಧ್ಯಾಪಕರಿಗೆ ನಮಸ್ಕಾರ ಮಾಡು ಅಂತ ತಂದೆ ತಾಯಿಗಳು ಅಂದ್ರೆ ನಮಸ್ಕಾರ ಮಾಡದೆ ಎದೆ ಸೆಟೆಸಿ ಹುಂಜದಂತೆ ಆ ಕಡೆ ನಡೆಯುತ್ತಾರೆ. ಸಮಾರಂಭಗಳಲ್ಲಿ ಕೆಲವರು 5 6 ಸ್ವೀಟು ಇತ್ಯಾದಿ ಮಾಡಿಸಿ ತಮ್ಮ ದೊಡ್ಡಸ್ತಿಗೆ ತೋರಿಸ್ತಾರೆ. ಇದರಿಂದಾಗಿ ತಟ್ಟೆಗೆ ಬಿದ್ದದ್ದು ಹೊಟ್ಟೆಗೆ ಸೇರದೆ ತಿಪ್ಪೆಗೆ ಹೋಗುತ್ತೆ. ಒಬ್ಬ ಭಿಕ್ಷುಕ ಮನೆಗೆ ಬಂದಾಗ ಮನೆಯ ಸೊಸೆ ಭಿಕ್ಷೆ ಇಲ್ಲ ಹೋಗಪ್ಪ ಅಂದ್ಲಂತೆ. ಮುಂದೆ ಹೋದ ಅವನನ್ನ ಅತ್ತೆ ವಾಪಸ್ ಕರೆದ್ಲು. ಪಾಪ ಭಿಕ್ಷೆ ಸಿಗುತ್ತೆ ಅಂತ ಭಿಕ್ಷುಕ ಅತ್ತೆಯ ಬಳಿ ಬಂದ. ಅತ್ತೆ ಹೊಸ್ತಿಲಲ್ಲಿ ನಿಂತು ಗಂಭೀರವಾಗಿ ಹೇಳಿದ್ಲು, ನೋಡಪ್ಪ, ನಾನು ಈ ಮನೆಯ ಯಜಮಾನಿ ಹೇಳ್ತಿದ್ದೀನಿ, ಭಿಕ್ಷೆ ಕೊಡಲ್ಲ, ಮುಂದೆ ಹೋಗು. ಕೆಲವರು ನನಗೆ ಬಿಪಿ, ಶುಗರು, ಕೊಲೆಸ್ಟ್ರಾಲು ಎಲ್ಲ ಇದೆ, ಇಲ್ಲಿ ನೋಡಿ ದಿನಕ್ಕೆ 5 ಮಾತ್ರೆ ನುಂಗ್ತೀನಿ ಅಂತ ಬಹಳ ಸಂಭ್ರಮದಲ್ಲಿ ಹೇಳೋದನ್ನ ಕೇಳಿದ್ದೇನೆ. ಬಹುಶಃ 3-4 ಕಾಯಿಲೆಗಳನ್ನ ಇವರು ವಂಶಪಾರಂಪರ್ಯವಾಗಿ ಬಂದ ಆಸ್ತಿ ಅಂತ ತಿಳ್ಕೊಂಡಿರ್ಬೇಕು. ಏನೂ ಗೊತ್ತಿಲ್ಲದವನಿಗೆ ನೀನು ದನಕಾಯಕ್ಕೆ ಹೋಗು ಅಂತ ಬೈತಾರೆ. ನಿಜವಾಗಿ ಅದರಿಂದ ಹೊಟ್ಟೆಪಾಡಾದ್ರೂ ಆಗತ್ತೆ. ಪಶುಪಾಲನೆ ಒಂದು ಉದ್ಯೋಗವೂ ಹೋದಲ್ವೇ? ಇವತ್ತು ಪೇಟೆಗಳಲ್ಲಿ ಅದೆಷ್ಟು ಜನ ಪಶುಪಾಲನೆಯ ಬದಲು ನಾಯಿ ಪಾಲನೆ ಮಾಡ್ತಾರೆ. ಹಸಿವಿನ ಸಿಗಣಿಯನ್ನ ಮುಟ್ಟಲು ಹೇಸುವ ಈ ನಾಜೂಕಯ್ಯರು ಅದು ಹೇಗೆ ನಾಯಿಯ ಹೇಸಿಗೆಯನ್ನು ತೆಗೆಯುತ್ತಾರೋ ದೇವರಿಗೆ ಗೊತ್ತು. ಬಹುಶಃ ಸೆಂಟ್ ಬಾಟಲ್ ಹಿಡ್ಕೊಂಡು ತೆಗಿತಾರೇನೋ. ದೊಡ್ಡ ಆಲ್ಸೇಷನ್ ನಾಯಿಯ ಹೇಸಿಗೆ ತೆಗೆಯುವುದು ಹಾಗೂ ಇಂತಹವನ್ನ ತಮ್ಮ ಹಾಸಿಗೆಯ ಮೇಲೆ ಮಲಗಿಸಿ ಅದರ ರೋಮ ಉದುರಿಸಿಕೊಳ್ಳೋದು ಬಹುಶಃ ದೊಡ್ಡಸ್ತಿಗೆಯ ಲಕ್ಷಣವೇ ಇರಬೇಕು. ಮಕ್ಕಳು ಮೊಮ್ಮಕ್ಕಳು ಅಮೆರಿಕಾದಲ್ಲಿ, ಅಪ್ಪ ಅಮ್ಮ ವೃದ್ಧಾಶ್ರಮದಲ್ಲಿ ಇಂದು ಸಾಮಾನ್ಯ ವಿಚಾರ. ಇದು ದೊಡ್ಡಸ್ತಿಗೆಯ ಒಂದು ಬೈ ಪ್ರಾಡಕ್ಟ್. ವ್ಯಕ್ತಿಗೆ ಕಾರ ಜಾಸ್ತಿ ಆದ್ರೆ ತಾನೇ ನೀರು ಕುಡಿತಾನೆ, ಆದ್ರೆ ಅಹಂಕಾರ ಜಾಸ್ತಿ ಆದ್ರೆ ಜನರೇ ನೀರು ಕೊಡಿಸ್ತಾರೆ. ಒಟ್ನಲ್ಲಿ ಸಂಸ್ಕೃತದ ಏನಕೇನ ಪ್ರಕಾರೇಣ ಪ್ರಸಿದ್ಧ ಪುರುಷೋಭವ ಎಂಬಂತೆ ಏನಾದ್ರೂ ಮಾಡಿ ದೊಡ್ಡ ಜನ ಆಗಿ ದೊಡ್ಡಸ್ತಿಗೆ ತೋರಿಸ್ಬೇಕು. ರಿಯಲ್ ಆಗದಿದ್ರು ರೀಲ್ಸ್ ಮಾಡಿ ಆದ್ರೂ ದೊಡ್ಡ ಜನ ಆಗ್ಬೇಕು. ಕೆಲವರು ದೊಡ್ಡವರ ಹೆಸರು ಹೇಳ್ಕೊಂಡು ತಾವೂ ದೊಡ್ಡವರಾಗಲಿಕ್ಕೆ ಪ್ರಯತ್ನಿಸ್ತಾರೆ. ನಾಗರ ಹಾವು ಯಾರನ್ನೋ ಕಚ್ಚಿ ಕೊಂದಿತ್ತು. ಆಗ ಕೆಂಪಿರು ಹೇಳ್ತು, ಇವನನ್ನ ನಾನು ಹಾಗೂ ನಾಗಪ್ಪಣ್ಣ ಇಬ್ರು ಸೇರ್ಕೊಂಡು ಕಚ್ಚಿ ಕೊಂದ್ವಿ ಅಂತ. ಕೆಲವರು ಹೇಳೋದು ಕೇಳಿದ್ದೀನಿ, ಇಂಥ ಖಜಡ ಶಾಲೆಗೆ ನನ್ನ ಮಗನ ಸೇರ್ಸಲ್ಲಪ್ಪ, 1 ಲಕ್ಷ ಡೊನೇಷನ್ ಕಟ್ಟಿ CBS ಸ್ಕೂಲ್ಗೆ ಹಾಕಿದ್ದೀನಿ ಅಂತ. ಹೀಗೆ ಹೇಳಿ ತಮ್ಮ ದೊಡ್ಡಸ್ತಿಗೆ ತೋರಿಸ್ತಾರೆ. ಒಮ್ಮೆ ಎಲೆಕ್ಷನ್ ಡ್ಯೂಟಿಗೆ ಹೋಗಿದ್ದೆ. ಅದು ಒಂದು ಹಳ್ಳಿ ಕೊಂಪೆ. ಯಾರೋ ರೈತರ ಹತ್ರ ಮಾತಾಡಿ ನಮ್ಮ ರೂಟ್ ಆಫೀಸರ್ ನಮಗೆ ಊಟದ ಏರ್ಪಾಡು ಮಾಡಿದ್ರು.
ಹಳ್ಳಿಯವರು ಪಾಪ ಕಡುಬು ಹಾಗೂ ತರಕಾರಿ ಸಾರು ತಂದ್ರು. ಚೆನ್ನಾಗಿತ್ತು, ತಿಂದ್ವಿ. ಮಾರನೇ ದಿನ ಎರಡನೇ ಸಲವು ಕಡುಬು ತರಕಾರಿ ಸಾಂಬಾರ್ ಬಂದಾಗ ನಮ್ಮ PR ಅವನು ಕಾಲೇಜ್ ಪ್ರೊಫೆಸರ್ ಅಂತೆ. 2 ಹೊತ್ತು ಕಡುಬು ಯಾರು ತಿಂತೋರೆ ಅಂತ ಮುಖವನ್ನ ಕಡುಬಿನಂತೆ ಮಾಡಿ ದೊಡ್ಡಸ್ತಿಕೆಯಿಂದ ಡಯಲಾಗ್ ಹೇಳ್ದ. ಮನಸ್ಸಿನಲ್ಲಿ ಅಂದ್ಕೊಂಡ್ವಿ, ಈ ಅಯೋಗ್ಯ ಮುಂಡೇದು ಬಹುಶಃ ಡೈರೆಕ್ಟ್ ದೇವಲೋಕದಿಂದ ಇಳಿದು ಬಂದಿರಬೇಕು ಅಂತ. ಸಮಯ, ಸಂದರ್ಭ, ಸನ್ನಿವೇಶಕ್ಕೆ ತಕ್ಕಂತೆ, ವ್ಯಕ್ತಿಗಳ ಗುಣದೋಷಕ್ಕೆ ತಕ್ಕಂತೆ ನಾವು ವರ್ತಿಸಿದ್ರೆ ನಮಗೆ ಬೆಲೆ, ನಮ್ಮ ವ್ಯಕ್ತಿತ್ವಕ್ಕೂ ಗೌರವ ಸಿಗುತ್ತೆ. ಅದು ಬಿಟ್ಟು ಎಲ್ಲಾ ಕಡೆ ನಾನು ದೊಡ್ಡ ಜನ ಅಂತ ವರ್ತಿಸಿದ್ರೆ ಕೆಲವೊಂದು ಕಡೆ ನಮ್ಮನ್ನ ಮೂಸಿಯೂ ನೋಡಲ್ಲ. ಏನಂತೀರಾ? ನಮಸ್ಕಾರ.